ನಮಸ್ತೆ ಎಲ್ಲರಿಗೂ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಕೂಡ ಅದೇ ರೀತಿ ಅನಿಸಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಬಂಧು ಬಳಗದ ಬಾಂಧವರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಸೌಜನ್ಯ ಅಂತೇಳಿ 42 ವರ್ಷ ವಯಸ್ಸಾಗಿರುತ್ತೆ. ಹೆಬ್ಬಾಳ ಕಡೆಯವರು ಇವರು ಸ್ವಾಮಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಬಯಕೆ ಬಂದ್ಬಿಟ್ಟು ಇವ್ರದ್ದು ಏನಪ್ಪ ಬಯಕೆ ಅಂದರೆ ದುಡಿದು ಉಣ್ಣುವ ವರ ಆಗಿರಬೇಕು, ಸೋಮಾರಿ ಆಗಿರಬಾರ್ದು, ಇವರಿಗೆ ಇಷ್ಟ ಆಗಲ್ಲ. ಓಕೆನಾ. ಇವರ ಒಂದು ಅಭ್ಯಾಸ ಏನಪ್ಪ ಅಂದರೆ ಕಾಲಿಗೆ ಗೆಜ್ಜೆಯನ್ನು ಕೊಟ್ಕೊಂಡು ತಕತಾಯಿ ಅಂತ ಕುಣಿಯೋದು ಇವರಿಗೆ ಒಂದು ಅಭ್ಯಾಸ ಆಗಿದೆ, ಅಂದರೆ ಒಂದು ರೂಢಿಯಾಗಿದೆ. ಅಂದರೆ ಭರತನಾಟ್ಯ ಥರ ಒಂದು ಕುಣಿಯುವಂಥ ಒಂದು ಅಭ್ಯಾಸವನ್ನು ಹೊಂದಿದ್ದಾರೆ. ಇನ್ನು ವರ ಹೇಗಿರಬೇಕು ಅಂತ ಇಲ್ಲಿ ಹೇಳೋದು ಯಾರು ಸ್ನೇಹಿತರೆ, ಮೊದಲನೇದು ಗಂಭೀರ ಹಾಗೂ ಸ್ನೇಹಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಓಕೆನಾ ಆತ. ಯಾಕೆ ಅಂತಂದರೆ ಗಂಭೀರವಾಗಿರಬೇಕು, ತಿಕ್ಕಲಂಗೆ ಐಲಂಗೆ ಆಡೋಂಗಿಲ್ಲ. ಕನಿಷ್ಠ ಡಿಗ್ರಿ ಅಥವಾ ತಾಂತ್ರಿಕ ವಿದ್ಯೆಯನ್ನು ಹೊಂದಿರಬೇಕು. ಕುಟುಂಬ ಬಾಂಧವ್ಯವನ್ನು ಗೌರವಿಸುವವರು ಆಗಿರಬೇಕು. ಇನ್ನು ಕೊನೆಯದಾಗಿ ಅಡುಗೆ ಅಥವಾ ಮನಸ್ಸಿನ ಮಾತುಗಳಿಗೆ ಬೆಲೆ ಕೊಡಬಲ್ಲವರು. ನನ್ನ ಸ್ವತಂತ್ರಕ್ಕೆ ಸ್ಪೇಸ್ ಕೊಟ್ಟು ಇಷ್ಟ ಕಷ್ಟಗಳನ್ನು ವಿಚಾರಿಸಬೇಕು ಅಂತಕ್ಕಂಥದ್ದು ಇವರ ಒಂದು ವರ ಹೇಗಿರಬೇಕು ಅನ್ನೋ ಒಂದು ಮನಸ್ಸಿನ ಮಾತು ಮತ್ತು ಆಸೆ ಅಂತ ಎಲ್ಲವೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಗೆಜ್ಜೆ ಶಬ್ದದ ಬಗ್ಗೆ ಇಲ್ಲಿ ಏನಪ್ಪ ಹೇಳಬೇಕು ಅಂತಂದರೆ, ಗೆಜ್ಜೆ ಶಬ್ದ ಮಾಡಿದರೆ ಹೆಚ್ಚು ಎತ್ತಾಗಿ ಎತ್ತು ಕೊಡ್ತಾ ಇರ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಎರಡನೇದು, ತೀರಾ ಗದ್ದಲ ಏಕೆ ಮಾಡಬಾರ್ದು ಅಂದರೆ ಕಾಲಿಗೆ ಗೆಜ್ಜೆ ಕಟ್ಟಿರ್ತೀನಿ, ಅದಕ್ಕೋಸ್ಕರ ಗಲಗಲನೆ ಸೌಂಡ್ ಆಗುತ್ತಿದ್ದು ಹೆಂಗೆ ಬೇಕಾರೆ ಅಂತ ಇಲ್ಲಿ ಇದು ಎರಡನೇ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಮೂರನೇದು ಏನಪ್ಪ ಅಂತಂದರೆ, ಸೌಂಡ್ ಆದಾಗ ಗೊತ್ತಾಗುತ್ತೆ ದಿಂಗುತ್ತಿರೋದು, ಎಲ್ಲರಿಗೂ ಗೊತ್ತಾದಾಗ ಕಷ್ಟ ಆಗುತ್ತೆ, ಅಂದರೆ ಒಂದು ಮುಜುಗರ ಆಗುತ್ತೆ ಅಂತ ಅಷ್ಟೇ. ಇನ್ನು ಗ್ರೋಸರಿ ಶಾಪ್ ಇದೆ ಇವ್ರದ್ದು, ಅಲ್ಲಿ ಒಂದು ಕೆಲಸವನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ ಶಾಪ್ ಹೆಲ್ಪರು. ಇನ್ನು ಜಾಬ್ ಟೈಪು ಫುಲ್ ಟೈಮ್ ಇರುತ್ತೆ, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೆ ಅವ್ರ ಟೈಮಿಂಗ್ಸ್ ಏನು ಕೊಟ್ಟಿರ್ತಾರೆ ಅದು ಫುಲ್ ಟೈಮು. ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತಂದರೆ ಅರೇಂಜಿಂಗ್ ಸ್ಟಾಕ್ಸು, ಅಸಿಸ್ಟೆಂಟ್ ಕಸ್ಟಮರ್ಸ್, ಕ್ಲೀನಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಶಾಪ್, ಹೆಲ್ಪಿಂಗ್ ವಿತ್ ಬಿಲ್ಲಿಂಗ್. ರಿಕ್ವೈರ್ಮೆಂಟ್ಸ್ ಏನಂದರೆ ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ನೀಡೆಡ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಶಾಪ್ ವರ್ಕ್ ಪ್ರಿಫರ್ಡ್. ಅಂದರೆ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಸ್ಟಾಕನ್ನು ಅರೇಂಜ್ ಮಾಡೋದೇನಾದರೂ ಖಾಲಿ ಆದಾಗ, ಮತ್ತು ಹೆಲ್ಪಿಂಗ್ ಮತ್ತು ಬಿಲ್ಲಿಂಗ್ ಮಾಡಬೇಕಾದ್ರೆ ಹೆಲ್ಪ್ ಮಾಡೋದು, ಈ ರೀತಿಯ ಒಂದು ಕ್ಲೀನಿಂಗು ಮೇಂಟೈನಿಂಗ್ದು ಎಲ್ಲನೂ. ಇನ್ನು ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ನೀಡೆಡ್ ಏನು ಬೇಕಾಗಿಲ್ಲ, ಅಥವಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಂದು ಅಷ್ಟೇ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ, ಲಂಚ್ ಬ್ರೇಕ್ ಇರುತ್ತೆ ಜೊತೆಗೆ. ಈ ರೀತಿಯ ಒಂದು ಸಣ್ಣ ಪುಟ್ಟ ಬ್ರೇಕ್ಗಳು ಇದ್ದೇ ಇರುತ್ತೆ, ಸ್ನ್ಯಾಕ್ಸ್ ಬ್ರೇಕು, ಲಂಚ್ ಬ್ರೇಕ್ಸು ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ಒಂದು ವಿಡಿಯೋ.